ನಮಸ್ಕಾರ. ಇವತ್ತು ಆಯುರ್ಬ್ರಹ್ಮ ವೆಲ್ನೆಸ್ ಅವರ ಎಬಿ ಅಡ್ವಾನ್ಸ್ ಆರ್ಥೋಕೇರ್ ಪೌಡರ್ ಹಾಗೆ ಆರ್ಥೋಕೇರ್ ಟ್ಯಾಬ್ಲೆಟ್ ಬಗ್ಗೆ ನಾನು ಮಾಹಿತಿ ನೀಡ್ತೀನಿ. ಮೇನ್ ಆಗಿ ಇದು ಎಲ್ಲಿ ಯೂಸ್ ಆಗುತ್ತೆ ಅಂತ ಅಂದ್ರೆ ವಾತವ್ಯಾಧಿ ಅಂದ್ರೆ ಬಾಡಿಲಿ ಇರಬೇಕಾಗಿರೋಕ್ಕಿಂತ ಜಾಸ್ತಿ ವಾತ ಇದ್ದಾಗ ಬಾಡಿಲಿ ಉಂಟಾಗುವಂತಹ ಡ್ರೈನೆಸ್ ಮತ್ತೆ ಅದರಿಂದ ಉಂಟಾಗುವಂತಹ ಇನ್ಫ್ಲಮೇಷನ್ ಇಂದ ನಮ್ಮ ಕೀಲುಗಳಲ್ಲಿ ಎಲ್ಲಾ ಜಾಯಿಂಟ್ ಗಳಲ್ಲಿ ಪೇನ್ ಬರೋದು, ಬೆನ್ನು ನೋವು ಬರೋದು, ಶೋಲ್ಡರ್ ಪೇನ್ ಬರೋದು, ಹಾಗೆ ಕಾಲುಗಳು ಮಂಡಿ ನೋವು ಬರೋದು, ಆಮೇಲೆ ಆಂಕಲ್ ನೋವು ಬರೋದು, ಕಾಲು ಉರಿ ಆಗುವಂತದ್ದು, ಮತ್ತೆ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಕೂಡ ಬಾಡಿಲಿ ಕಮ್ಮಿ ಆದಾಗ ಅದಕ್ಕೆ ಕೂಡ ಸಪ್ಲಿಮೆಂಟೇಶನ್ ರೀತಿಲಿ ಕೂಡ ಇದು ಕೆಲಸ ಮಾಡುತ್ತೆ. ಸೊ ಮೇನ್ ಆಗಿ ಜಾಯಿಂಟ್ ಪೇನ್ ಗಳಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಒಂದು ವೇಳೆ ನಮ್ಮ ಬಾಡಿಯಲ್ಲಿ ಅಗ್ನಿ ಹ್ಯಾಂಪರಿಂಗ್ ಆಗಿ ಇಂಡೈಜೆಷನ್ ಇಂದ ವಾತ ಜಾಸ್ತಿ ಆಗಿದ್ರೆ ಅದನ್ನ ಸರಿ ಮಾಡ್ಲಿಕ್ಕೆ ಅಂತ ಹೇಳಿ ಸ್ಟೊಮಕ್ ಕೇರ್ ಲಿಕ್ವಿಡ್ ನ ಕೂಡ ನಾವು ಇದನ್ನ ಕಾಂಬಿನೇಷನ್ ಆಗಿ ಇದ್ರ ಜೊತೆಗೆ ಕೊಡ್ತೀವಿ. ಆರ್ಥೋಕೇರ್ ಪೌಡರ್ ಹೇಗೆ ತಗೊಳ್ಳೋದು ಅಂತ ಅಂದ್ರೆ 1 ಚಮಚ ಅಂದ್ರೆ ಟೀ ಸ್ಪೂನ್ ಅಲ್ಲಿ 1 ಸ್ಪೂನ್ 20 ml ಹಾಲಲ್ಲಿ ಅಥವಾ 60 ml ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿ ಕನ್ಸ್ಯೂಮ್ ಮಾಡುವಂತದ್ದು. ಇದನ್ನ ಬೆಳಗ್ಗೆ ಮತ್ತೆ ರಾತ್ರಿ ಊಟ ಆದ್ಮೇಲೆ ಪ್ರತಿದಿನನೂ ಕನ್ಸ್ಯೂಮ್ ಮಾಡ್ಬೇಕಾಗತ್ತೆ. ಅಥವಾ ಟ್ಯಾಬ್ಲೆಟ್ ತಗೊಳ್ಳೋದಾದ್ರೆ ಬೆಳಗ್ಗೆ 1 ಟ್ಯಾಬ್ಲೆಟ್, ರಾತ್ರಿ 1 ಟ್ಯಾಬ್ಲೆಟ್ ಬಿಸಿ ನೀರಿನಲ್ಲಿ ತಗೊಳ್ಳುವಂತದ್ದು ಊಟ ಆದ ನಂತರ. ಸ್ಟೊಮಕ್ ಕೇರ್ ನ ತುಂಬಾ ಸಿವಿಯರ್ ಆಗಿದೆ ಪೇನು ಮತ್ತೆ ಅದ್ರ ಜೊತೆಗೆ ಕಾನ್ಸ್ಟಿಪೇಷನ್ ಇಂಥದ್ದೆಲ್ಲ ಸಮಸ್ಯೆ ಇದೆ ಅಂದ್ರೆ ವಾರದಲ್ಲಿ 3 ಸರಿ ಇದರಲ್ಲಿ 60 ml ತಗೊಳ್ಬೇಕು. 30 ml ಡೈರೆಕ್ಟ್ ಆಗಿ ತಗೊಂಡು ನಂತರ ಈ ತರ ಗ್ಲಾಸಿನಲ್ಲಿ 2 ಗ್ಲಾಸ್ ಅಷ್ಟು ಬಿಸಿ ನೀರನ್ನ ಕನ್ಸ್ಯೂಮ್ ಮಾಡ್ಬೇಕಾಗತ್ತೆ. ಮಾಡ್ರೇಟ್ ಸಿಂಪ್ಟಮ್ಸ್ ಇದೆ ಅಂತ ಅಂದ್ರೆ ಇದನ್ನ ವಾರದಲ್ಲಿ 2 ಸರಿ ಅಂದ್ರೆ 3 ದಿನಕ್ಕೊಮ್ಮೆ ಸೇಮ್ ಡೋಸೇಜ್ ಅಲ್ಲಿ ರಾತ್ರಿ 60 ml ಊಟ ಆದ ನಂತರ ತಗೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ವಾತಾಹಾರ ಆಹಾರಗಳನ್ನ ಕನ್ಸ್ಯೂಮ್ ಮಾಡ್ಬೇಕು ಅಂದ್ರೆ ವಾತ ಕಮ್ಮಿ ಆಗುವಂತಹ ಫುಡ್ ಗಳನ್ನ ಕನ್ಸ್ಯೂಮ್ ಮಾಡಿ ನಂತರ ಎಕ್ಸರ್ಸೈಸ್ ಕೂಡ ಬೇಕಾಗಿರುವಂತದ್ದು ಯೋಗ ಹಾಗೆ ಎಕ್ಸರ್ಸೈಸ್ ಅಂತ ಮಾಡ್ಕೊಂಡು ಕಮ್ಮಿ ಮಾಡ್ಕೋಬಹುದು. ಥ್ಯಾಂಕ್ ಯು.